ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ನಾನು ಭಾಸ್ಕರ್. ಆನ್ ಪ್ಯಾಸಿವ್ನ 360 ವೆಬಿನಾರ್ ಪ್ರತಿ ಬುಧವಾರ ನಡೆಯುತ್ತೆ. ಅದರಲ್ಲಿ ನಿನ್ನೆನೂ ಕೂಡ ನಡೀತು. ಅದರಲ್ಲಿ ಮಾರ್ಟಿ, ರೆಡ್ ಮತ್ತು ಕ್ರಿಸ್ ಅವರು ನಡೆಸ್ಕೊಡುವಂಥ ಒಂದು 360 ವೆಬಿನಾರ್. ಅದರಲ್ಲಿ ಆ್ಯಸ್ ಸರ್ ಕೂಡ ನಿನ್ನೆ ಮೀಟಿಂಗ್ನಲ್ಲಿ ನಮ್ಮ ನಿರೀಕ್ಷೆಯಂತೆ ಬಂದಿದ್ದರು. ಅವರು 3 ವಾರದ ನಂತರ ಈ ಒಂದು ಮೀಟಿಂಗಿಗೆ ಬಂದಿದ್ದರು. ಆ್ಯಸ್ ಸರ್ ಸರ್ಜರಿ ಆದ ನಂತರ ಏನು ಇವಾಗ ನಾನು ಆರಾಮಿದ್ದೀನಿ ಅಂತ ಹೇಳಿದರು. ಸ್ವಲ್ಪ ಜ್ವರ ಇದೆ, ಬಟ್ ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ಕಡಿಮೆ ಆಗ್ತಾ ಇದೆ. ಇನ್ನೂ ಒಂದು 2-3 ವಾರ ಬೇಕಾಗುತ್ತೆ ಅಂತ ಹೇಳಿದರು. ಟೋಟಲಿ 6 ವೀಕ್ ಬೇಕಾಗುತ್ತೆ ರಿಕವರಿ ಆಗಲಿಕ್ಕೆ ಅಂತ ಹೇಳಿದರು. ಬಟ್ ವರ್ಕ್ ತುಂಬ ಚೆನ್ನಾಗಿ ನಡೀತಾ ಇದೆ, ಯಾವುದೂ ಪ್ರಾಬ್ಲಮ್ ಇಲ್ಲ ಅನ್ನೋ ವಿಚಾರನ ಅವರು ನಮ್ಮ ಮುಂದೆ ಹೇಳ್ತಾಯಿದ್ರು. ಏನೀಗ ಹೊಸ ಇನ್ಫಾರ್ಮೇಷನ್ ಕೊಡ್ತೀವಿ, ಅದು ನಮ್ಮೆಲ್ರಿಗೂ ಸರಿಯಾಗಿ ಮೆಸೇಜ್ ಎಲ್ರಿಗೂ ತಲುಪುವಂತೆ ಅದನ್ನು ಯೂಟ್ಯೂಬ್ ಲಿಂಕ್ ಥ್ರೂ ಸಿಗಬೇಕು. ಅಂದರೆ ಪ್ರತಿಯೊಬ್ಬರಿಗೂ ಒಂದು ಮೆಸೇಜು ಕರೆಕ್ಟಾಗಿ ಪಾಸ್ ಆನ್ ಆಗಬೇಕು. ಯಾಕಂತಂದರೆ ನೆಗೆಟಿವ್ ಪೀಪಲ್ಸು ಸುಳ್ಳು ಸುದ್ದಿಗಳನ್ನ ಹರಡೋದು, ಬೇಕಾದ ಕ್ರಿಟಿಸೈಸ್ ಮಾಡುವಂಥದ್ದು, ಇದನ್ನೆಲ್ಲ ತಪ್ಪಿಸ್ಬೇಕು ಅನ್ನೋ ಉದ್ದೇಶದಿಂದ ಅವರು ಒಂದು ಲಿಂಕನ್ನು ಕ್ರಿಯೇಟ್ ಮಾಡಿ ಆ ಲಿಂಕ್ ಥ್ರೂ ಪ್ರತಿಯೊಬ್ಬರಿಗೂ ಅದು ತಲುಪೋ ಹಾಗೆ ಮೆಸೇಜು ಕರೆಕ್ಟಾದ ಇನ್ಫಾರ್ಮೇಷನ್ ತಲುಪೋ ಹಾಗೆ ಒಂದು ಹೊಸ ಕಮ್ಯುನಿಕೇಷನ್ ಸಲುವಾಗಿ ಅದು ಪಾಪಪ್ ಮೆಸೇಜ್ ಇರ್ಬೋದು ಅಥವಾ ಯೂಟ್ಯೂಬ್ ಲಿಂಕ್ ಇರ್ಬೋದು, ಆ ರೀತಿ ಒಂದು ಅದನ್ನು ಬೇಗ ರೆಡಿ ಮಾಡ್ತೀವಿ ಅಂತೇಳಿ ಅದನ್ನು ಡಿಟೇಲ್ ವರ್ಕೌಟ್ ಮಾಡ್ತಾಯಿದ್ದೇವೆ ಅಂತ ಆ್ಯಸ್ ಸರ್ ಹೇಳ್ತಾಯಿದ್ರು. ಓಕೆ, ಇನ್ನು ನಾನು ಯಾವುದೇ ಡೇಟನ್ನು ನಾನು ನಿಮಗೆ ಕೊಡಲ್ಲ ಇನ್ನು ಮುಂದೆ. ಬಟ್ ನಿಮಗೆ ಮೆಸೇಜ್ ಬರುತ್ತೆ, ನಾವು ಡೈರೆಕ್ಟಾಗಿ ಚೆಕ್ ಮಾಡ್ಬೋದು. ಇಂಥದ್ದಾಗಿದೆ, ಇಂಥ ಹೊಸ ವಿಚಾರಗಳು ನಮಗೆ ತಿಳಿಯುತ್ತೆ. ಜಸ್ಟ್ ಗೋ ಆ್ಯಂಡ್ ಚೆಕ್ ಮಾಡಿದರೆ ನಮಗೆ ಎಲ್ಲ ವಿಚಾರಗಳು ಕರೆಕ್ಟಾಗಿ ನಮಗೆ ತಿಳಿಯುತ್ತೆ. ನಾವು ಯಾವುದೇ ಡೇಟನ್ನು ನಾನು ನಿಮಗೆ ಇನ್ನು ಮುಂದೆ ಅನೌನ್ಸ್ಮೆಂಟ್ ಮಾಡಲ್ಲ. ವಿಷಯಗಳು ನಮಗೆ ಕರೆಕ್ಟಾಗಿ ನೀವು ಚೆಕ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ಅನ್ನೋ ವಿಚಾರದಲ್ಲಿ ಹೇಳ್ತಾಯಿದ್ರು. ಆನಂತರ ಮೂರನೇದಾಗಿ ಅವರು ಓ ಕನೆಕ್ಟ್ ಬಗ್ಗೆ ಮಾತಾಡಿದರು. ಓ ಕನೆಕ್ಟ್ ಇದು ಆಲ್ಮೋಸ್ಟ್ ಪರ್ಫೆಕ್ಟ್ ಆಗಿದೆ. ಯಾಕಂತಂದರೆ ಅವರು ಏನು ಅಂದ್ಕೊಂಡಿದ್ರು ಅದು ಆಗಿದೆ. ಅಂದರೆ ಆ್ಯಸ್ ಸರ್ದು ಏನು ಥಿಂಕಿಂಗ್ ಇತ್ತು, ಅವರು ಈ ರೀತಿ ಪ್ರಾಡಕ್ಟ್ ಒಂದು ಪರ್ಫೆಕ್ಟ್ ಆಗಬೇಕು ಅನ್ನೋ ಒಂದು ಆಲೋಚನೆ ಇತ್ತು. ಆ ಆಲೋಚನೆ ತಕ್ಕಂತೆ ಅದು ಪರ್ಫೆಕ್ಟಾಗಿ ಮೂಡಿ ಬಂದಿದೆ. ಅದರಲ್ಲಿ ಸಣ್ಣ ಪುಟ್ಟ ಕೆಲವೊಂದು ಅಡಿಷ್ನಲ್ಲು ಆ್ಯಡ್ ಮಾಡ್ತಾಯಿದ್ದಾರೆ, ಸಣ್ಣ ಪುಟ್ಟ ವರ್ಕ್ಗಳು ನಡೀತಾ ಇದೆ ಅನ್ನೋ ವಿಚಾರದಲ್ಲಿ ಹೇಳಿದರು. ತುಂಬ ಚೆನ್ನಾಗಿ ಅದು ಕಮರ್ಷಿಯಲ್ ಆಗಿ ಮಾರ್ಕೆಟಿಗೆ ಹೋಗಲಿಕ್ಕೆ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಕೆಲವು ದಿವಸದಲ್ಲಿ ಅದು ಬರುತ್ತೆ ಅನ್ನೋ ವಿಚಾರದಲ್ಲಿ ಅವರು ಹೇಳಿದರು. ಆನಂತರ ಸ್ನೇಹಿತರೆ, ಪೇಮೆಂಟ್ ಪ್ರೊಸೆಸರ್ ಅದ್ರ ಬಗ್ಗೆ ಆ್ಯಸ್ ಸರ್ ಕ್ಲಿಯರ್ ಮಾಡಿದರು. ಪೇಮೆಂಟ್ ಪ್ರೊಸೆಸರ್ ಇಲ್ಲಿವರೆಗೆ ಏನು ಟೆಸ್ಟ್ ಮಾಡಿದ್ದಾರೆ ಅದು ಸರಿಯಾಗಿ ನಡೀತಿದೆ. ಮುಖ್ಯವಾಗಿ ಪೇಯಿನ್ ಅಂದರೆ ನಮ್ಮ ಅಕೌಂಟಿಗೆ ಅಮೌಂಟ್ ಬರಲಿಕ್ಕೆ ಅದು ಟೆಸ್ಟಿಂಗ್ ನಡೀತಾ ಇತ್ತು. ಪೇಯಿನ್ ಆಗಲಿಕ್ಕೆ ಏನು ಸೀನ್ ಇತ್ತು ಅದೆಲ್ಲ ಚೆಕ್ ಮಾಡಿದ್ದಾರೆ, ಅದು ಸರಿಯಾಗಿ ನಡೀತಾ ಇದೆ, ಪರ್ಫೆಕ್ಟಾಗಿ ನಡೀತಾ ಇದೆ. ಬಟ್ ಇದು ಫೈನಲ್ ಪ್ರೊಸೆಸರ್ ಅಲ್ಲ, ಇದ್ರ ಜೊತೆ ಇನ್ನೂ ಬಹಳಷ್ಟು ಪ್ರೊಸೆಸರ್ ಇದ್ದಾವೆ, ಅದನ್ನು ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಅವೆಲ್ಲವೂ ಚೆಕ್ ಆಗ್ತಾ ಇದ್ದಾವೆ. ಮುಖ್ಯವಾಗಿ ಪೇಔಟ್ಸು ಮತ್ತು ಪೇಯಿನ್ ಎರಡಕ್ಕೂ ಕೂಡ ಎಲ್ಲ ಟೆಸ್ಟಿಂಗ್ ನಡೀತಾ ಇದೆ ಅಂತ ಹೇಳಿದರು. ಯಾಕಂದರೆ ವೆರಿ ಇಂಪಾರ್ಟೆಂಟ್ ಏನಂತಂದರೆ ಪೇಮೆಂಟ್ ತೊಗೊಳ್ಳೋದು ಮತ್ತು ಪೇಮೆಂಟ್ ನಮಗೆ ಕೊಡೋದು ಇರ್ಬೋದು, ಅವೆಲ್ಲವೂ ಸರಿಯಾಗಿ ರೀತಿಯಲ್ಲಿ ಚೆಕ್ ನಡೀತಾ ಇದೆ. ಸೊ ಅದರದ್ದು ಪ್ರೊಸೆಸಿಂಗ್ನಲ್ಲೇ ವರ್ಕ್ ಆಗ್ತಾಯಿದೆ ಅನ್ನೋ ವಿಚಾರದಲ್ಲಿ ಆ್ಯಸ್ ಸರ್ ಹೇಳ್ತಾಯಿದ್ರು. ಆಮೇಲೆ ಆ್ಯಸ್ ಸರ್ ಹೇಳ್ತಾಯಿದ್ರು, ಇದನ್ನು ಎಲ್ಲಿವರೆಗೆ ನಿಮಗೆ ನಿಮ್ಮ ಜೇಬಿಗೆ ಹಣ ಹಾಕಲ್ಲ, ಅಂದರೆ ನಿಮ್ಮ ಪಾಕೆಟಲ್ಲಿ ಎಲ್ಲಿವರೆಗೆ ಹಣ ಹಾಕಲ್ಲ ಅಲ್ಲಿವರೆಗೆ ನಿಮ್ಮ ಹತ್ರ ಯಾವುದೇ ಹಣ ತಗೊಳ್ಳಲ್ಲ ಅನ್ನೋ ಒಂದು ವಿಚಾರನ ಕ್ಲಿಯರಾಗಿ ಅವರು ತಿಳಿಸಿದ್ದಾರೆ. ಯಾವುದೇ ಸಬ್ಸ್ಕ್ರಿಪ್ಷನ್ ಇರಲ್ಲ. ನಿಮಗೆ ಹಣ ಬಂದಾಗ ಸಾಕಷ್ಟು ಪ್ರಾಡಕ್ಟ್ಗಳು ಬರ್ತವೆ. ಆ ಪ್ರಾಡಕ್ಟ್ಗಳನ್ನ ನಾವು ನಮಗೆ ಬೇಕಾದಂಥ ಪ್ರಾಡಕ್ಟನ್ನು ನಾವು ಯಾವಾಗ ಬೇಕಾದರೂ ಖರೀದಿ ಮಾಡ್ಬೋದು ಅನ್ನೋ ವಿಚಾರದಲ್ಲಿ ಹೇಳ್ತಾಯಿದ್ರು. ಯಾಕಂದರೆ ನಿಮಗೆ ಯಾವುದೇ ಇಷ್ಟೇ ಪ್ರಾಡಕ್ಟ್ ತೊಗೊಳ್ಳಿ, ಇಷ್ಟೇ ಸಬ್ಸ್ಕ್ರಿಪ್ಷನ್ ಮಾಡಬೇಕು ಹಾಗಿಲ್ಲ. ನಿಮ್ಮ ಜೇಬಲ್ಲಿ ಸಾಕಷ್ಟು ಹಣ ಇದ್ದಾವಾಗ ನಿಮಗೆ ಯಾವ ಪ್ರಾಡಕ್ಟನ್ನು ಖರೀದಿ ಮಾಡಿದರೆ ಎಷ್ಟು ಇನ್ಕಮ್ ಬರಬೇಕು ಅಂತ ನೀವು ಡಿಸಿಷನ್ ಮಾಡಿಕೊಂಡು ನೀವು ಪ್ರಾಡಕ್ಟನ್ನು ತೊಗೊಳ್ಳಿಕ್ಕಿಲ್ಲಿ ಅವಕಾಶ ಇದೆ. ಆ ಒಂದು ವಿಚಾರದಲ್ಲಿ ಆ್ಯಸ್ ಸರ್ ಕ್ಲಿಯರ್ ಹೇಳ್ತಾಯಿದ್ರು. ಆಮೇಲೆ ಅವರು ನಮ್ಮ ಒಂದು ಏನು ಸ್ಟ್ರಕ್ಚರಿಂಗ್ ಮಾಡಿದ್ದೀವಿ ಅಂತ ಹೇಳಿದರು. ರೀಸ್ಟ್ರಕ್ಚರಿಂಗ್ ಅಂತಂದರೆ ಅದು ನಮಗೆ ಬರುವಂಥ ದಿನದಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ನಾವು ಏನೇನು ಹೊಸ ಡಿಸಿಷನನ್ನು ಮಾಡಿದ್ದೀವಿ, ಹೊಸ
ಆ್ಯಡ್ ಆನನ್ನು ಮಾಡಿದ್ದೀವಿ ಅದೆಲ್ಲವೂ ಕೂಡ ನಮಗೆ ರೀಸ್ಟ್ರಕ್ಚರಿಂಗ್ನಲ್ಲಿ ನಮಗೆ ನೋಡಲಿಕ್ಕೆ ಸಿಗುತ್ತೆ ಅನ್ನೋ ವಿಚಾರ ಹೇಳಿದರು. ಇನ್ನು ಉಳಿದಂತೆ ಬಾಕಿ ಪ್ಯಾಕೇಜ್ಗಳು ಬರೋ ಇದ್ದಾವೆ, ಬೇರೆ ಬೇರೆ ಪ್ಯಾಕೇಜ್ಗಳು ಬರೋ ಇದ್ದಾವೆ. ಅದರದ್ದು ಡಿಫ್ರೆಂಟ್ ಪ್ರೈಜಸ್ ಇರುತ್ತೆ. ಆನಂತರ ನಮಗೆ ಅದು ಪ್ರತಿಯೊಂದು ಕೂಡ ಗೊತ್ತಾಗುತ್ತೆ. ಬೇರೆ ಬೇರೆ ಪ್ರಾಡಕ್ಟ್ ಬರುವಾಗ ಬೇರೆ ಬೇರೆ ಪ್ರೈಸ್ ಇರುತ್ತೆ, ಬೇರೆ ಬೇರೆ ಪ್ಯಾಕೇಜ್ಗೆ ಡಿಫ್ರೆಂಟ್ ಪ್ರೈಸಸ್ಸು ಡಿಫ್ರೆಂಟ್ ಪ್ಯಾಕೇಜಿಗೆ ಇರುತ್ತೆ. ಇದ್ರ ಜೊತೆ ಆ್ಯಸ್ ಸರ್ ಒಂದು ಹಿಂಟನ್ನು ಹೇಳಿದರು, ಅಂದರೆ ಅವರೊಂದು ಸ್ವಲ್ಪ ಟಚ್ ಮಾಡಿದರು. ಏನಪ್ಪ ಅಂತಂದರೆ ಒಂದೇ ಪ್ಯಾಕೇಜ್ ಕೂಡ ಇರುತ್ತೆ ಅನ್ನೋ ಒಂದು ವಿಚಾರ ಹೇಳಿದ್ರಲ್ಲಿ. ಅಂದರೆ ಒಂದು ಶಾಟಲ್ಲಿ ನೀವು ಖರೀದಿ ಮಾಡ್ಬೋದು, ಬಲ್ಕಲ್ಲಿ ಒಂದೇ ಎಲ್ಲ ಪ್ಯಾಕೇಜ್ಗಳದ್ದು ಒಂದೇ ಅಮೌಂಟ್ ಇರುತ್ತೆ. ಆ ಒಂದು ಪ್ಯಾಕೇಜನ್ನು ನೀವು ಖರೀದಿ ಮಾಡಿದರೆ ಪದೇ ಪ್ರಾಡಕ್ಟನ್ನು ಖರೀದಿ ಮಾಡುವಂಥ ಅವಶ್ಯಕತೆ ಇರೋಲ್ಲ ಅನ್ನೋ ವಿಚಾರದಲ್ಲಿ ಅವರು ಟಚ್ ಮಾಡಿದರು. ಅದು ಮುಂದೆ ನಮಗೆ ಯಾವ ಥರ ಅಂತೇಳಿ ಅವರು ಅದನ್ನ ನಮಗೆ ಕರೆಕ್ಟಾಗಿ ಕ್ಲಿಯರಾಗಿ ಹೇಳೋರಿದ್ದಾರೆ. ಓಕೆ, ಆನ್ ಪ್ಯಾಸಿವ್ ಈ ಒಂದು ಸಿಸ್ಟಮನ್ನು ರನ್ ಮಾಡಲಿಕ್ಕೆ ಕಳೆದ 6 ವರ್ಷದಿಂದ ಈ ಒಂದು ಸಿಸ್ಟಮನ್ನು ರನ್ ಮಾಡಲಿಕ್ಕೆ $ಮಿಲಿಯನ್ಸ್ ಕಂಪನಿ ಖರ್ಚು ಮಾಡ್ತಾ ಇದೆ, ಈಗಲೂ ಕೂಡ ಖರ್ಚು ಮಾಡ್ತಾ ಇದೆ. ಯಾಕಂತಂದರೆ ಇದು ಒಂದು ಸಿಸ್ಟಮ್ 6 ವರ್ಷದಿಂದ ಏನು ಇದನ್ನೆಲ್ಲ ಪ್ರೋಸೆಸ್ ನಡೀತಾ ಇದೆ, ಅದರಲ್ಲಿ ಮುಂದೆ ನಮಗೆ ಗೊತ್ತಾಗುತ್ತೆ ಯಾವ ರೀತಿ ನಾವು ಅದನ್ನು ರೀಸ್ಟ್ರಕ್ಚರ್ ಮಾಡಿದ್ದೀವಿ, ಅದರಲ್ಲಿ ಯಾವ ರೀತಿ ಕೆಲಸ ಮಾಡ್ತಾ ಇದ್ದೀವಿ. ಸಾಕಷ್ಟು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಅನ್ನೋ ವಿಚಾರದಲ್ಲಿ ಹೇಳ್ತಾ ಇದ್ರು ಅವರು. ಓಕೆ, ಮುಂದೆ ಅದು ಕೆಲಸ ಮಾಡ್ತಾ ನಮಗೆ ಸಾಕಷ್ಟು ಅಂದರೆ ಟರ್ಬುಲೆನ್ಸ್ ಆಗ್ತಾ ಇದೆ. ಅಂದರೆ ಮೀನ್ಸ್ ಕನ್ನಡದಲ್ಲಿ ಅದನ್ನು ಪ್ರಕ್ಷುಬ್ಧತೆ ಅಂತ ಕರಿತೀವಿ, ಅದು ಆಗ್ತಾ ಇದೆ. ನಾವು ಏನನ್ನು ಸಾಧಿಸಿದ್ವಿ ಅನ್ನೋದು ನಿಮಗೆ ಹೊಸ ನಿಮ್ಗೆ ಮುಂದೆ ಅದು ತಿಳಿಲಿಕ್ಕಿದೆ ಅಂತ ಹೇಳ್ತಾ ಇದ್ರು. ಅಂದರೆ ನೀವು ತಾಳ್ಮೆಯಿಂದ ಇದ್ದಿದ್ದಕ್ಕೋಸ್ಕರ ನಿಮಗೆ ಅದು ಹೊಸ ಒಂದು ಹುಮ್ಮಸ್ ಬರುತ್ತೆ. ಅದು ಭಾಳ ಅಂದರೆ ನೀವು ಅದನ್ನು ನೋಡಿದ ನಂತರ ನೀವು ಶಾಕ್ ಆಗ್ತೀರಿ ಅನ್ನೋ ವಿಚಾರದಲ್ಲಿ ಅವರು ಹೇಳ್ತಾಯಿದ್ರು. ಅಂದರೆ ಭಾಳ ಒಳ್ಳೆಯದು, ನಮಗೆ ಸ್ವಲ್ಪ ಸೆಟ್ ಬ್ಯಾಕ್ ಆಗಿತ್ತು, ಭಾಳ ಒಂದು ಒಳ್ಳೆಯ ವಿಚಾರನ ತರಬೇಕಾದ್ರೆ ಸೆಟ್ ಬ್ಯಾಕ್ ಆದ್ರೂ ಕೂಡ ಇದೆಲ್ಲ ಒಂದು ಪ್ರೊಸೆಸ್ನ ಪಾರ್ಟು ಅನ್ನೋ ವಿಚಾರದಲ್ಲಿ ಹೇಳ್ತಾಯಿದ್ರು. ಅದನ್ನೆಲ್ಲ ನಾವು ಆಲ್ರೆಡಿ ಅದನ್ನ ಬ್ಯಾಕೆಂಡಲ್ಲಿ ಹಿಂದೆ ಬಿಟ್ಟಾಗಿದೆ. ನಾವು ಈಗ ಒಂದು ಲೈನಿಗೆ ಬಂದಾಗಿದೆ, ಕರೆಕ್ಟಾಗಿ ವೇನಲ್ಲಿ ಇದ್ದೀವಿ. ಹಾಗಾಗಿ ನಾವು ಅದನ್ನು ಒಂದು ರೀಶೇಪಪ್ನಲ್ಲಿ ಒಂದು ಒಳ್ಳೆ ಮಾಡೆಲ್ನಲ್ಲಿ ಅದನ್ನು ನಾವು ತರೋರಿದ್ದೀವಿ ಅನ್ನೋ ವಿಚಾರದಲ್ಲಿ ಸರ್ ಹೇಳ್ತಾಯಿದ್ರು. ಸೊ ಹಾಗಾಗಿ ನಾವು ಒಂದು ಲಿಂಕನ್ನು ಶೇರ್ ಮಾಡ್ತೀವಿ, ಅದು ಯೂಟ್ಯೂಬ್ ಲಿಂಕ್ ಆಗಿರ್ಬೋದು, ಅದು ಪಾಪಪ್ ಮೆಸೇಜ್ ಆಗಿರ್ಬೋದು. ನಾವು ನಿಮಗೆ ಅದನ್ನು ಕರೆಕ್ಟಾಗಿ ಜನರಿಗೆ ತಲುಪಬೇಕು ಅನ್ನೋ ವಿಚಾರದಲ್ಲಿ ಅವರು ಸರ್ ಅದನ್ನ ಹೇಳ್ತಾಯಿದ್ರು. ಶೀಘ್ರದಲ್ಲೇ ನಾವೇನು ಇದನ್ನು ರೀಶೇಪನ್ನು ಅರ್ಥ ಮಾಡ್ಕೊಳ್ತೀವಿ, ಅದು ನಮ್ಮ ನಾವು ಇಲ್ಲಿವರೆಗೆ ಏನು ಪೇಷನ್ಸಿಂದ ಇದ್ವಿ, ಆ ಪೇಷನ್ಸಿಗೆ ಅದು ಯೋಗ್ಯವಾಗಿರುತ್ತೆ ಅನ್ನೋ ಒಂದು ವಿಚಾರದಲ್ಲಿ ಸರ್ ಹೇಳ್ತಾಯಿದ್ರು. ಸೊ ಇವಿಷ್ಟು ವಿಚಾರಗಳು ಭಾಳಷ್ಟು ಸರ್ ಚರ್ಚೆ ಮಾಡ್ತಾಯಿದ್ರು ನಿನ್ನೆ ಒಂದು 360 ವೆಬಿನಾರ್ನಲ್ಲಿ. ಅದರಲ್ಲಿ ಮುಖ್ಯವಾಗಿ ಪೇಮೆಂಟ್ ಪ್ರೊಸೆಸರ್ ಇರ್ಬೋದು, ಕನೆಕ್ಟ್ ಇರ್ಬೋದು, ನಮ್ಮ ಒಂದು ಮೆಸೇಜ್ಗಳು ಲಿಂಕನ್ನು ಅಂದರೆ ಯೂಟ್ಯೂಬ್ ಲಿಂಕ್ಗಳ ಮೂಲಕ, ಇನ್ನು ಕೆಲವೊಂದು ಮೇನ್ ಲೀಡರ್ಗಳದ್ದು ಯೂಟ್ಯೂಬ್ ಲಿಂಕ್ ಥ್ರೂ ಇರ್ಬೋದು. ಅದರಲ್ಲಿ ದಿಲೋನ್ ಸರ್ ಹೆಸರು ಕೂಡ ತೊಗೊಳ್ತಾಯಿದ್ರು. ಸೊ ಭಾಳಷ್ಟು ಜನ ಒಳ್ಳೆಯ ರೀತಿಯಲ್ಲಿ ಇದನ್ನು ಪಾಸಿಟಿವ್ ವೇನಲ್ಲಿ ಅದನ್ನು ಸ್ಪ್ರೆಡ್ ಆಗ್ತಾ ಇದೆ ಅನ್ನೋ ವಿಚಾರದಲ್ಲಿ ಅವರು ಹೇಳ್ತಾಯಿದ್ರು. ಸೊ ಹಾಗಾಗಿ ಈ ಕ್ರಿಟಿಸೈಸ್ ಮಾಡೋರ ಬಗ್ಗೆ ಅವರು ಯಾವಾಗಲೂ ಮಾಡ್ತಾನೆ ಇರ್ತಾರೆ, ಅಂಥವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಅನ್ನೋ ವಿಚಾರದಲ್ಲೂ ಮಾತಾಡ್ತಾಯಿದ್ರು ಸರ್. ಹಾಗಾಗಿ ಇವಿಷ್ಟು ವಿಚಾರಗಳು ನಮಗೆ ನಿನ್ನೆ ವೆಬಿನಾರ್ನಲ್ಲಿ 360 ವೆಬಿನಾರ್ನಲ್ಲಿ ಅಪ್ಡೇಟ್ಸ್ಗಳು ಸಿಕ್ಕಿರುವಂಥದ್ದು. ಇನ್ನು ಮುಂದೆ ನಮಗೆ ಭಾಳಷ್ಟು ವಿಚಾರಗಳು ಇನ್ನು ವೀಕ್ಲಿ ನಮಗೆ ಸಿಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಪಾಸಿಟಿವ್ ಆಗಿರೋಣ. ಯಾಕೆಂತಂದರೆ ನಾವು ಎಷ್ಟು ಪಾಸಿಟಿವ್ ಆಗಿರ್ತೀವಿ 100% ನಮಗೆ ಒಂದು ಸಕ್ಸಸ್ ಸಿಗುತ್ತೆ. ಯಾಕಂದರೆ ಭಾಳಷ್ಟು ಜನ ಡಿಲೇ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ಭಾಳಷ್ಟು ಅಂದರೆ ಸೆಟ್ ಬ್ಯಾಕ್ ಆಗಿದ್ದಾರೆ. ಯಾರು ಕೂಡ ಇಲ್ಲಿ ನೆಗೆಟಿವ್ ಆಗುವಂಥ ಒಂದು ಅಂಶನೂ ಕೂಡ ಇಲ್ಲ. ಯಾರೂ ನೆಗೆಟಿವ್ ಆಗೋದು ಬೇಡ. ಯಾಕಂತಂದರೆ ಕಂಪನಿ 100% ಕಂಪನಿ ಏನು ನಮಗೆ ಆಶ್ವಾಸನೆ ನೀಡಿತ್ತು, ನೋ ಡೌಟ್ ಇದರಲ್ಲಿ ಸ್ವಲ್ಪ ಡಿಲೇ ಆಗಿದೆ. ಸರ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಆಗುತ್ತೆ. ನಾವು ಕಾಯೋದಕ್ಕೊಂದು ಬೆಲೆ ಇದ್ದೇ ಇದೆ ಖಂಡಿತವಾಗ್ಲೂ. ನಾವು ಯಾವುದೇ ಒಂದು
ಬೇರೆ ಆ ಕಡೆ ಈ ಕಡೆ ತಿರುಗಿ ನೋಡುವಂಥ ಅವಶ್ಯಕತೆ ಇಲ್ಲ. ಅಂಥ ಒಂದು ಅದ್ಭುತವಾದಂಥ ಪ್ರಾಜೆಕ್ಟ್ ನಮಗೆ ಸಿಕ್ಕಿದೆ. ಯಾಕಂದರೆ ನಾವು ಯಾವುದೋ ಒಂದು ಒಳ್ಳೆಯ ಕೆಲಸನ ಅಥವಾ ಒಳ್ಳೆಯ ಕಾರ್ಯಗಳನ್ನ, ಒಂದು ಪುಣ್ಯದ ಕೆಲಸವನ್ನು ಮಾಡಿದ್ದಕ್ಕಾಗಿ ನಮ್ಗೆ ಈ ಒಂದು ಆನ್-ಪೇ ಸಿಗುವಂಥ ಒಂದು ಬೃಹದಾಕಾರದ ಒಂದು ಕಂಪನಿ ನಮಗೆ ಸಿಕ್ಕಿದೆ. ಹಾಗಾಗಿ ಯಾರೂ ಕೂಡ ಇಲ್ಲಿ ನೆಗೆಟಿವ್ ಆಗುವಂಥ ಒಂದು ಅಂಶವೂ ಇಲ್ಲ. ಸೊ ಡಿಲೇ ಆಗಿದೆ, 100% ಬಂದೇ ಬರುತ್ತೆ. ನಾವೆಲ್ಲರೂ ಅದಕ್ಕೆ ನಮ್ಮ ತಾಳ್ಮೆಗೆ ಒಂದು ತಕ್ಕದಾದಂಥ ಬೆಲೆ ಸಿಕ್ಕೇ ಸಿಗುತ್ತೆ. ಸೊ ಅಲ್ಲಿವರೆಗೆ ಕಾಯೋಣ ಸ್ನೇಹಿತರೆ. ಓಕೆ, ಇವಿಷ್ಟು ವಿಚಾರಗಳು ನಿನ್ನೆ ವೆಬಿನಾರ್ನಲ್ಲಿ ನಡೆದಂಥದ್ದು. ಸೊ ಮುಂದಿನ ಅಪ್ಡೇಟ್ಸ್ಗಳೇನು ಬರುತ್ತೆ ಅದನ್ನು ನಾನು ನಿಮ್ಮ ಮುಂದೆ ಇಡ್ತೀನಿ. ಸ್ನೇಹಿತರೆ, ನಾನು ನಿಮಗೆ ಕೊನೆಯದಾಗಿ ಹೇಳೋದೇನಂತಂದರೆ, ಈ ಒಂದು ಯೂಟ್ಯೂಬ್ ಚಾನಲನ್ನು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಯಾಕಂದರೆ ಇನ್ನು ಮುಂದೆ ನಮ್ಮ ಕರ್ನಾಟಕದ ಫೌಂಡರ್ಸ್ಗಿರ್ಬೋದು, ಎಲ್ಲ ಫೌಂಡರ್ಸ್ಗಳಿಗೂ ಕೂಡ ಭಾಳಷ್ಟು ವಿಚಾರಗಳು ಇನ್ನು ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳು ಇನ್ನು ಮುಂದೆ ಸಿಗಲಿಕ್ಕಿದ್ದಾವೆ. ಹಾಗಾಗಿ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ರಿಗೂ ಕೂಡ ಇದನ್ನ ಶೇರ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು.